ಈಗ ನಮ್ಮ ನೇರವಾಗಿರ್ತಕ್ಕಂಥ ಪ್ರಶ್ನೆ ಬಿಕಾಸ್ ಸಾಮಾಜಿಕ ಕಾರ್ಯಕರ್ತರೊಬ್ರು ಆರೋಗ್ಯ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರ ಇನ್ ಸೆನ್ಸ್ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟರು ಸಹ ಇಲ್ಲಿಯವರೆಗೆ ಯಾವುದೇ ರೀತಿಗೆ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ. ಇಷ್ಟೆಲ್ಲ ಪ್ರೂಫ್ಸ್ ಮತ್ತು ಎವಿಡೆನ್ಸಸ್ ಇದೆ ಅಂದ ಮೇಲೂ ಸಹ ಈಗ ನಮ್ಮ ಪ್ರಶ್ನೆ ಇರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳೇ 120 ಕೋಟಿಯ ದೊಡ್ಡ ಹಗರಣ ನಡೆದಿದೆ. ನೀವು ಇದನ್ನು ನೋಡಲೇಬೇಕಾಗಿದೆ. ಮನುಷ್ಯರ ಔಷಧಿಯ ಬದಲಿಗೆ ಪ್ರಾಣಿಗಳಿಗೆ ಕೊಡುವಂತ ಔಷಧಿಯನ್ನ ಕೊಟ್ಟಿದ್ದಾರೆ. ಇದನ್ನು ನೋಡಿ ತಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಬಡವರನ್ನ ನಡೆಸ್ಕೊಳ್ತಾ ಇದ್ದಾರೆ, ಯಾವ ರೀತಿಗೆ ಬೇಕಾಬಿಟ್ಟಿಯಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಡವರು ಪಡ್ಕೊಳ್ಳುವಂಥ ಔಷಧಿಯ ಬಗ್ಗೆ ತಮಗೆ ಅಷ್ಟೊಂದು ತಾತ್ಸಾರನ? ಬಡವರು ಪಡ್ಕೊಳ್ಳುವಂಥ ಔಷಧಿಗೆ ಹಿಂಗಾಗ್ಬಿಟ್ರೆ ಇನ್ನು ಹೆಂಗೆ ಸ್ವಾಮಿ? ಹೆಂಗೆ ನಂಬಿ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದು? ನಮ್ಮ ಜೀವವನ್ನು ತೆಗೆದು ನಾವು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಕೈಯಲ್ಲಿಟ್ಟಿರ್ತೀವಿ, ನಮ್ಮನ್ನೇನೋ ಕಾಪಾಡು ಹೊರಗಡೆ ಕಳಿಸ್ತಾರೆ ಅಂತ. ಆದರೆ ಅಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾಗಿ ಆಗಿಬಿಟ್ರೆ ಹೇಗೆ? ಕಿವಿಗೆ ಹಾಕೋ ಡ್ರಾಪ್ಸು, ಕಣ್ಣಿಗೆ ಹಾಕೋ ಡ್ರಾಪ್ಸು, ಈ ರೀತಿಗೆ ಪ್ರಾಣಿಗಳಿಗೆ ಹಾಕುವಂಥ ಡ್ರಾಪ್ಸ್ನ ತಾವು ಕಳಿಸ್ಕೊಟ್ಟಿದ್ದೀರಾ ಅಂದರೆ ನಾಳೆ ಒಂದು ವೇಳೆ ಏನಾದರೂ ಆ ಡ್ರಾಪ್ಸು ಯಾವುದೋ ಮನುಷ್ಯನ ಕಿವಿಗೆ ಕಣ್ಣಿಗೆ ಬಿತ್ತು, ಕಣ್ಣು ಹೋಗುವಂಥ ಚಾನ್ಸಸ್ ಇರುತ್ತೆ. ಕಿವಿಗೆ ಬಿತ್ತು, ಅವರು ಶಾಶ್ವತವಾಗಿ ಕಿವಿನೇ ಕೇಳಿಸದೇ ಇರೋ ಹಾಗೆ ಪರಿಸ್ಥಿತಿ ನಿರ್ಮಾಣ ಆದರೆ ಅದಕ್ಕೆ ಯಾರು ಹೊಣೆ? ಸೊ ಇದೆಲ್ಲದರ ನಡುವೆ ಸಂಬಂಧಪಟ್ಟಂತಹ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದು ಬಿಟ್ಟುಬಿಟ್ಟು ಅದನ್ನು ಮುಚ್ಚಾಕುವಂಥ ಒಂದು ಯತ್ನ ಏನು ನಡೀತಾ ಇದೆಯಲ್ಲ, ಇದ್ರ ಕಡೆ ಮುಖ್ಯಮಂತ್ರಿಗಳು ಗಮನವನ್ನು ಹರಿಸಬೇಕಾಗಿದೆ. ಕಳಪೆ ಔಷಧಿ ವಾಪಸ್ ತರಿಸ್ಕೊಂಡು ಸ್ಕ್ಯಾಮ್ ಅನ್ನ ಮುಚ್ಚಾಕುವಂಥ ಒಂದು ಪ್ರಯತ್ನ ಸದ್ದಿಲ್ಲದೆ ಮಾಡಿರುವಂಥದ್ದು ಅವರವರೇ ಒಳಗಡೆ ಮಾಡ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ತಪ್ಪಾಗಿದ್ರೂ ಸಹ ಆರಾಮಾಗಿ ಯಾವುದೇ ರೀತಿಯಾಗಿ ಹೊರ ಜಗತ್ತಿಗೆ ಗೊತ್ತಾಗದ ರೀತಿಯಲ್ಲಿ ಆಟ ಆಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರೇ KSMSCL MD ಅವರ ವಿರುದ್ಧ ತಾವು ಕ್ರಮವನ್ನು ಕೈಗೊಳ್ಳಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು. ಪ್ರಾಣಿಗಳ ಕಣ್ಣು ಕಿವಿ ಡ್ರಾಪ್ಸ್ ಪೂರೈಸಿರುವಂಥ ಕಂಪನಿಯನ್ನ ಪುಷ್ಕರ್ ಫಾರ್ಮಾ ಕಂಪನಿ ಹೆಸರು ಹೇಳ್ತಾ ಇದ್ದೀವಿ ನೋಡಿ, ಪುಷ್ಕರ್ ಫಾರ್ಮಾ ಕಂಪನಿ, ಆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು. ಬಿಕಾಸ್ ಆಲ್ರೆಡಿ ಈ ಕಂಪನಿಯ ವಿರುದ್ಧ ಸಿಕ್ಕಾಪಟ್ಟೆ ದೂರುಗಳು ಕೇಳಿ ಬಂದಿರುವಂಥದ್ದು. ಮುಖ್ಯಮಂತ್ರಿಗಳೇ ಕಂಪನಿಯನ್ನ ಬ್ಲಾಕ್ ಮಾಡಿ ಬಡವರ ಪ್ರಾಣವನ್ನ ಕಾಪಾಡಿ ಅನ್ನುವಂಥದ್ದು ಹೀಗೆ ಬಿಟ್ರೆ ನಾಳೆ ಮತ್ತೊಂದು ದೊಡ್ಡ ಅನಾಹುತ ಆಗುತ್ತೆ. ನಾಳೆ ಹೀಗೆ ಬಿಟ್ರೆ ಅವರು ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವ ಮನಸ್ಥಿತಿಗೆ ಬರ್ತಾರೆ. ನಾಳೆ ಗಮನಿಸ್ತಾ ಇದ್ದೀವಿ, ಚಿದಾನಂದ ಇವರೇ MD KSMSCL MD, ಇವರು ಪುಷ್ಕರ್ ಫಾರ್ಮಾ ಕಂಪನಿಯ ಜೊತೆಗೆ ಸೇರಿ ಇಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ. ದುಡ್ಡು ಮಾಡಿಕೊಳ್ಳುವ ಸಲುವಾಗಿ 20% ಕಮಿಷನ್ ಅಂತೆ ನೋಡಿ. 120 ಕೋಟಿ ರೂಪಾಯಿ ಔಷಧಿಯಲ್ಲಿ 20% ಕಮಿಷನ್ ಅಂದರೆ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ. ಇವರು ಕಮಿಷನ್ ಹೊಡ್ಕೊಳ್ಳುವ ಸಲುವಾಗಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಕಲಿ ಔಷಧಿ ಇನ್ನು ಮುಂದೆ ಬಹುಶಃ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಔಷಧಿಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಚೆಕ್ ಮಾಡ್ಕೊಳ್ಬೇಕೇನೋ, 100 ಸಲ ಚೆಕ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕೊಡುವಂಥ ಔಷಧಿನ ತಗೊಂಡು ಹೋಗಿ ಯಾವುದೋ ಪ್ರೈವೇಟ್ ಮೆಡಿಕಲ್ ಶಾಪಲ್ಲೋ ಅಥವಾ ಇನ್ಯಾವುದೋ ಪ್ರೈವೇಟ್ ಡಾಕ್ಟರ್ಗಳ ಹತ್ರನೋ ತೋರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನು ನಾವು ನಂಬಿ ನಮ್ಗೆ ಇದು ಕೊಟ್ಬಿಟ್ಟಿದ್ದಾರೆ, ಇದು ಔಷಧಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದನ್ನ ಹಾಗೆ ಒಮ್ಮೆಲೆ ತೆಗೆದುಕೊಳ್ಳೋದಕ್ಕೆ ಜನರು ಬಹುಶಃ ಮುಂದಾಗೋದಿಲ್ಲ. ಕೊಟ್ಟಿರ್ತಕ್ಕಂಥ ಔಷಧಿ ಮನುಷ್ಯರದ್ದ, ಪ್ರಾಣಿದ, ಪಕ್ಷಿದ ಅಥವಾ ಇನ್ಯಾವುದ್ರದ್ದು ಸ್ವಲ್ಪ ನೋಡಿ ಹೇಳಿ ಸ್ವಾಮಿ ಅನ್ನುವ ರೀತಿಯಲ್ಲಿ ಏನಾದರೂ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಯಾವ ರೀತಿಗೆ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು. ಯಾಕೆ ಅಂದರೆ ಮಾಡಿರ್ತಕ್ಕಂಥದ್ದು ಅತಿ ದೊಡ್ಡ ತಪ್ಪು, ಆ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ ಅದಕ್ಕಿಂತ ಇನ್ನೂ ದೊಡ್ಡ ತಪ್ಪು. ಇದೆಲ್ಲದರ ನಡುವೆ ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಮತ್ತೊಂದು ಅತಿ ದೊಡ್ಡ ತಪ್ಪಾಗುತ್ತೆ ಮತ್ತು ಸಾರ್ವಜನಿಕರ ಗಮನಕ್ಕೂ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ್ನು ಸಹ ಕೊಟ್ಟಿದ್ದಾರೆ. ಈ ವಿಚಾರ ದೊಡ್ಡದಾದಂಥ ಒಂದು ಮಟ್ಟಕ್ಕೆ ಹೋಗುವ ಮುಂಚಿತವಾಗಿ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನುವ ನಂಬಿಕೆ ಇರುವಂಥದ್ದು.